ಹೇ ಎವ್ರಿವಾನ್, ಬನ್ನಿ ಸ್ನೇಹಿತರೆ, ನೋಡೋಣ ಇವತ್ತು ನಮ್ಮ ಮೇಲ್ಗಡೆ ಇರೋವಂಥ ತಾರಸಿ ತೋಟದಲ್ಲಿ ಏನೇನಿದೆ ಅಂತ. ಇದು ನೋನಿ ಗಿಡ. ಇದರೊಳಗೆ ಹೂ ಬಿಟ್ಟು ಅದರಿಂದ ಹಣ್ಣುಗಳು ರೆಡಿ ಆಗ್ತಾ ಇದ್ದಾವೆ ನೋಡಿ. ಮೊದಲನೇ ಸಲ ಈ ಗಿಡದಲ್ಲಿ ಹಣ್ಣು ಬಿಡ್ತಾ ಇರೋದು. ಪ್ರತಿಯೊಂದು ರಂಬೆಯಲ್ಲೂ ರಾಶಿ ರಾಶಿ ಹಣ್ಣು ಬಿಡ್ತಾ ಇದ್ದೆ ನೋಡಿ. ಇಲ್ಲೂ ಬಿಟ್ಟಿದೆ, ಮತ್ತೆ ಈ ಕಡೆ ನೋಡಿ. ಗಿಡ ತಗೊಂಡು ಜಾಸ್ತಿ ಟೈಮ್ ಆಗಿಲ್ಲ. ಇದು ಗ್ರಾಫ್ಟೆಡ್ ಪ್ಲಾಂಟ್, ಅದರಿಂದ ಬೇಗ ಹಣ್ಣು ಬಿಡ್ತಾ ಇರೋದು. ತುಂಬ ಖುಷಿ ಆಗ್ತಾ ಇದೆ. ಪೇಂಟ್ ಬಕೆಟಲ್ಲಿ ನೆಟ್ಟಿರೋ ಅಂಥ ಸಪೋಟ ಗಿಡ ನೋಡ್ತಾ ಇದ್ದೀರಲ್ಲ, ಇದು ಅಷ್ಟೇ ಸಪೋಟದಿಂದ ಫುಲ್ ತುಂಬಿಕೊಂಡಿದೆ. ನನಗಂತೂ ಇದನ್ನು ನೆಲದಲ್ಲಿ ಬೆಳೆಸ್ಬೇಕಂತ ಆಸೆ. ಪೇಂಟ್ ಬಕೆಟಲ್ಲೇ ಇಷ್ಟು ಬಿಡ್ತಾ ಇದೆ ಅಂದರೆ ನೆಲದಲ್ಲಿ ನೆಟ್ಟಿದ್ರೆ ಎಷ್ಟು ಬಿಡ್ಬೋದು ಅಲ್ವಾ? ರೀಪಾಟ್ ಮಾಡೋಣ ಅಂದ್ಕೊಂಡ್ವಿ, ಆದರೆ ಇಷ್ಟೊಂದು ಕಾಯಿ ಬಿಟ್ಟಿದೆಯಲ್ಲ, ಸದ್ಯಕ್ಕೆ ಬೇಡ. ನಮ್ಮ ಮನೆ ಹತ್ರ ಒಬ್ಬರು ಮಲ್ಲಿಗೆ ಹೂವಿನ ಬಳ್ಳಿನ ತೆಗೆದುಬಿಟ್ಟಿದ್ರು. ನಾನು ಅದನ್ನು ಬೆಳೆಸ್ತೀನಿ ಅಂತ ಇಸ್ಕೊಂಡು ಬಂದೆ. ಬಳ್ಳಿ ಎಲ್ಲ ಕಟ್ ಮಾಡಿ ಸುಮಾರು ಟೈಮ್ ಆಗೋಯ್ತು. ಮೊದಲನೇ ಸಲ ಚಿಗುರ್ಕೊಂಡಿರೋದು. ಗಿಡ ಬರುತ್ತೋ ಇಲ್ವೋ ಅಂದ್ಕೊಂಡಿದ್ದೆ, ಆದರೆ ಈ ಚಿಗುರನ್ನು ನೋಡ್ಮೇಲೆ ತುಂಬ ಖುಷಿ ಆಯಿತು. ಇದು ಸ್ಟಾರ್ ಫ್ರೂಟಿನ ಗಿಡ. ಇದರೊಳಗೆ ನೋಡಿ ಮತ್ತೆ ಹೂಗಳು ಬಿಡೋಕ್ಕೆ ಶುರುವಾಗಿದೆ. ಕಾಯಿ ಅಂತೂ ಒಂದೇ ಉಳಿದಿರೋದು. ಎಲ್ಲ ಹಾರ್ವೆಸ್ಟ್ ಮಾಡ್ಕೊಂಡಿದ್ವಿ. ಇದೊಂದು ಸಣ್ಣಗಿತ್ತು, ಇದೀಗ ಸೈಜ್ ಬರ್ತಾ ಇದೆ. ಆದರೆ ಹೂಗಳು ನೋಡಿ ಎಷ್ಟು ಬಿಡ್ತಾ ಇದೆ ಅಂತ. ಗಿಡ ಅಂತೂ ತುಂಬ ಸಣ್ಣದು, ಹಣ್ಣು ಜಾಸ್ತಿ ಬಿಟ್ಟಿದ್ದೋ. ಒಂದಷ್ಟು ನಾವು ತಿಂದ್ವಿ, ಒಂದಷ್ಟು ಪಕ್ಷಿಗಳು. ಎಷ್ಟು ಹೂಗಳು ಬಿಟ್ಟಿದೆಯೋ ಅಷ್ಟು ಹಣ್ಣುಗಳಾಗೋದಿಲ್ಲ, ಒಂದಷ್ಟು ಉದ್ರೋಗುತ್ತೆ. ಇದು ಆ್ಯಪಲ್ ಗಿಡ. ಸಖತ್ ಎತ್ತರಕ್ಕೆ ಬೆಳೆದಿತ್ತು. ಕಟ್ ಮಾಡಿದ್ವಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡು ಹೂ ಎಲ್ಲ ಬಿಡೋಕ್ಕೆ ಶುರುವಾಗಿದೆ. ತುಂಬ ಕಾಯ್ತಾ ಇದ್ವಿ. ಒಂದಾದರೂ ಆ್ಯಪಲ್ ಈ ಗಿಡದಲ್ಲಿ ಬಿಟ್ಟರೆ ನಮಗೆ ಲಾಟ್ರಿ ಹೊಡೆದಂಗೆ. ನೆಕ್ಸ್ಟ್ ಹಣ್ಣಿನ ಗಿಡ ನೋಡ್ತಾ ಇದ್ದೀರಲ್ಲ, ಇದ್ರ ಹೆಸರು ಅಮಟೆಕಾಯಿ ಅಂತ. ಗಿಡ ತುಂಬ ನೋಡಿ ಎಷ್ಟು ಹಣ್ಣುಗಳು ಬಿಟ್ಟಿದೆ. ಎಳೆದಾಗಿದ್ದಾಗೇ ಇದನ್ನು ಹಾರ್ವೆಸ್ಟ್ ಮಾಡ್ಕೋಬೇಕು, ಆದರೆ ಕೆಲವೊಂದು ಬಲ್ತ್ಬಿಟ್ಟಿದೆ. ಬೆಳಗ್ಗೆಯಿಂದ ಇಲ್ಲಿ ಗಾರ್ಡನ್ ಕ್ಲೀನ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಸುಮಾರು ಹೊತ್ತಾಗೋಯ್ತು. ಸಂಜೆನೇ ಆಗೋಯ್ತು. ಹೊಟ್ಟೆಗೆ ಏನಿರಲಿಲ್ಲ. ಇದನ್ನೇ ಒಂದು ತಗೊಂಡು ನಾನು ತಿಂದಿದ್ದು. ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು, ಸ್ವೀಟಾಗೇ ಇತ್ತು. ನಮ್ಮ ತಾರಸಿ ತೋಟದಲ್ಲಿ ಎಷ್ಟು ಪಕ್ಷಿಗಳು ಬಂದಿದ್ದಾವೆ ಗೊತ್ತಾ? ನೀರು ಕುಡಿತವೆ, ಒಂದಷ್ಟು ಅಲ್ಲಿ ಉಳಿದಿರೋ ತಿಂಡಿ ಎಲ್ಲ ಇದೆ, ಅದು ತಿಂತವೆ. ನಾನು ಸ್ವಲ್ಪ ದೂರದಲ್ಲೇ ಗಿಡದ ಮರೆಯಲ್ಲಿ ನಿಂತಿದ್ದೀನಿ. ಅವಕ್ಕೆ ಗೊತ್ತು ನಾನು ನೋಡ್ತಾ ಇದ್ದೀನಿ ಅಂತ. ಅವಕ್ಕೂ ಸ್ವಲ್ಪ ಭಯ ಇರುತ್ತೆ. ನನಗೆ ಎಷ್ಟು ಸಂತೋಷ ಆಗ್ತಾಯಿದೆ ಅಂದರೆ ನಿಜವಾಗ್ಲೂ ಅದ್ರ ವರ್ಣನೆ ಮಾಡೋಕ್ಕಾಗಲ್ಲ. ಒಂದೇ ತಟ್ಟೆಲಿ ನೋಡಿ, ಬುಲ್ಬುಲ್ ಇದೆಯಾ, ಈಗ ಮುನಿಯಾ ಬರುತ್ತೆ. ಅದು ಒಂದು ಅಂದ್ಕೊಂಡಿದ್ದೆ, ಜೋಡಿಲಿ ಬರ್ತವೆ. ಈ ಪಕ್ಷಿ ಹೆಸರು ಇಂಡಿಯನ್ ವೈಟ್ ಐ. ಆ ಪ್ಲೇಟ್ನಲ್ಲಿ ಒಂದಷ್ಟು ಉಳಿದಿರೋದು ಊಟ ಹಾಕಿರ್ತೀವಿ. ಚೆರಿ ಟೊಮಾಟೊ ಕೂಡ ಇತ್ತು ನೋಡಿ, ಎಲ್ಲ ತಿಂತಾ ಇದೆ. ಚಪಾತಿ ತಿಂತಾ ಇದೆ. ಇವ್ರದ್ದು ಆ್ಯಕ್ಟಿವಿಟೀಸ್ ನೋಡ್ತಾನೆ ಅರ್ಧ ಗಂಟೆ 1 ಅವರ್ ಆಗೋಗುತ್ತೆ. ಈ ಥರ ಸುಂದರವಾದ ದೃಶ್ಯಗಳೆಲ್ಲ ಬರೀ TV ಮೂವೀಸಲ್ಲಿ ನೋಡ್ತಿದ್ವಿ. ಈಗ ಲೈವಲ್ಲಿ ನೋಡೋಕ್ಕೆ ಸಿಗುತ್ತಲ್ಲ, ಯಾಕೆ ಬಿಡಬೇಕು? ಬುಲ್ಬುಲ್ ನಿಜವಾಗ್ಲೂ ಎಷ್ಟು ಕ್ಯೂಟ್ ಆಗಿದೆ, ಫ್ರೆಶ್ ಆಗಿದೆ. ಇದು ನೆಕ್ಸ್ಟ್ ಡೇದ ವಿಡಿಯೋ. ಅಮಟೆಕಾಯಿ ಎಲ್ಲ ಹಾರ್ವೆಸ್ಟ್ ಮಾಡಿಕೊಂಡೆ. ನನಗೆ ಮಲ್ಲಿಗೆ ಗಿಡ ಕೊಟ್ಟಿದ್ರಲ್ಲ, ಅವ್ರು ಕೊಡೋಣ ಅಂತ. ಅವ್ರಿಗೆ ತುಂಬ ಇಷ್ಟ ಅಂತೆ. ನಾನು ಹೇಳಿದೆ ಈ ಸಲ ಬಲ್ತಿದೆ, ಇದನ್ನು ಸಾರಿಗೆ ಅಥವಾ ಬೇರೆ ಏನಾರ ಗೊಜ್ಜು ಮಾಡ್ಕೊಳ್ಳಿ, ಎಳೆದು ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂತ. ಎಷ್ಟು ಸೈಜ್ ಬಂದಿದೋ ಎಲ್ಲ ಹಾರ್ವೆಸ್ಟ್ ಮಾಡಿಕೊಂಡೆ. ಇದು ಉಳಿದಿರೋದು. ಇನ್ನೊಂದು ಕಡೆಯೂ ಸಣ್ಣ ಸಣ್ಣಗೆ ಬಿಡ್ತಾ ಇದೆ, ತೋರಿಸ್ತೀನಿ ನೋಡಿ. ಈ ಗಿಡದಲ್ಲಂತೂ ಕಂಟಿನ್ಯೂಸ್ ಆಗಿ ಫ್ಲವರಿಂಗ್ ಆಗುತ್ತೆ. ಈ ಥರ ಕಾಯಿಗಳು ಬಿಡ್ತಾನೆ ಇರ್ತವೆ. ಅಡುಗೆಗೆ ಅಂತ ಒಂದಷ್ಟು ಕರಿಬೇವು ಬೇಕಿತ್ತು, ಹಾರ್ವೆಸ್ಟ್ ಮಾಡಿಕೊಂಡೆ. ಮತ್ತು ಪುದೀನ ಕೂಡ. ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. 4 o'clock ಹೂವಿನ ಗಿಡದಲ್ಲಿ ನೋಡಿ, ಸೀಡ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಾವೆ. ನೋಡೋಕ್ಕೆ ಕರಿ ಮುತ್ತು ಇದ್ದಂಗಿದೆ. ಆ್ಯಕ್ಚುಲಿ ಬ್ಲ್ಯಾಕ್ ಪೆಪ್ಪರ್ ಥರ ಇದೆ. ಇದನ್ನು ಕಲೆಕ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಉದುರೋಗುತ್ತೆ. ಬಿಳಿ ಬಣ್ಣದ ರುದ್ರಾಕ್ಷಿ ಹೂ ಬಿಡ್ತಾ ಇದೆ ನೋಡಿ. ಆಂಗ್ಲ ಭಾಷೆಯಲ್ಲಿ ಇದನ್ನು ಗೊಂಫ್ರೇನಾ ಅಂತಾರೆ. ಒಂದು ಪಾಟ್ನಲ್ಲಿರೋ ಮಣ್ಣು ಮೇಲೆ ಇದು ಸೀಡ್ಸ್ ಎಲ್ಲ ಉದುರಿಸಿದೆ. ಗಿಡಗಳು ಬೆಳ್ಕೊಂಡಿತ್ತಲ್ಲ, ಆ ಸ್ಯಾಪ್ಲಿಂಗ್ಸ್ ತೊಗೊಂಡು ಈ ಪಾಟ್ನಲ್ಲಿ ನೆಟ್ಟಿದೆ. ನಿತ್ಯ ಮಲ್ಲಿಗೆ ಅಂತೂ ತುಂಬ ಬಿಡ್ತಾ ಇದೆ. ಬೆಳಗ್ಗೆ ಸಂಜೆ ಇದ್ರೂ ಸುವಾಸನೆ ತುಂಬ ಚೆನ್ನಾಗಿರುತ್ತೆ. 10 ಗಂಟೆ ಮೇಲೆ ಗಿಡಗಳಿಗೆ ನೀರು ಹಾಕಿ ಅದಕ್ಕೆಲ್ಲ ಸ್ನಾನ ಮಾಡಿಸಿದೆ. ಪಕ್ಷಿಗಳು ನೋಡಿ ಬಂದು ಹೇಗೆ ಎಂಜಾಯ್ ಮಾಡ್ತಾ ಇದ್ದಾವೆ ಅಂತ.
ಗಿಡಕ್ಕೆಲ್ಲ ಶವರ್ ಮಾಡಿಸಿದ್ನಲ್ಲ ನೋಡಿ, ಅದ್ರ ಮೇಲೆ ಬಿದ್ದಿರೋ ನೀರು ಮೇಲೆ ಹೇಗೆ ಉಳ್ಳಾಡ್ತಾ ಇದೆ ಅಂತ. ನಾನಂತೂ ಟಿ ವಿ ಎಲ್ಲ ಏನೂ ನೋಡಲ್ಲ, ಇದನ್ನೇ ನೋಡಿ ಸಂತೋಷ ಪಡ್ತೀನಿ. ಈಗ ರೆಕ್ಕೆ ಪುಕ್ಕರೆಲ್ಲ ಬಿಸಿಲಲ್ಲಿ ಒಣಗಿಸ್ಕೊತಾ ಇದೆ. ನಾನಂತೂ ನಿಜವಾಗ್ಲೂ ನಮ್ಮ ತಾರಸಿ ತೋಟನ ತುಂಬ ಎಂಜಾಯ್ ಮಾಡ್ತೀನಿ. ನಿಮ್ಗೆ ಇವತ್ತಿನ ವೀಡಿಯೋದಲ್ಲಿ ಏನೇನು ಇಷ್ಟ ಆಯಿತು ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.